ಧರ್ಮಪ್ರಭು ಹಿರಿಯ ಕೆಂಪೇಗೌಡರವರು ಈ ಒಂದು ಸ್ಥಳದಲ್ಲಿ ಬೆಂಗಳೂರಿಗೆ ಅಡಿಗಲನ್ನು ಹಾಕಿದಂತಹ ಸ್ಥಳ, ಅಂತಹ ಒಂದು ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಇದ್ದೀವಿ. ಇವತ್ತು ನಾವೆಲ್ಲರೂ ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬಂದಿದ್ದೀವಿ. ಅಂಥ ಒಂದು ಸುದಿನ ಈಗ ನಾವು ಪೂಜೆಯನ್ನು ಮಾಡಿದ್ದೇವೆ. ಮತ್ತು ಸೈನಿಕರಿಗೊಂದು, ಊರಿನ ಹಿರಿಕರಿಗೊಂದು, ಈ ಥರ ಹಲವಾರು ವಿಭಾಗಗಳಲ್ಲಿ ಕೆಂಪೇಗೌಡರು ಅದೇ ರೀತಿ ಹಿಂದಿನ ಕಾಲದಲ್ಲಿ ಮಾಡಿರ್ತಾರೆ. ಅಂತಹ ಒಂದು ಸನ್ನಿವೇಶವನ್ನು ನಾವೆಲ್ಲರೂ ಇವತ್ತು ಕಣ್ತುಂಬಿಕೊಳ್ಳೋಣ. ಹಾಗಾಗಿ ಎಲ್ಲ ಶಾಂತಚಿತ್ತವಾಗಿ ತಾವೆಲ್ಲ ಸಹಕರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಧನ್ಯವಾದಗಳು. ಕೆಂಪೇಗೌಡರು ಮಹಾನ್ ಶಿವಭಕ್ತರಾಗಿದ್ದರು. ಶಿವಗಂಗೆ ಗಂಗಾಧರೇಶ್ವರ ಕೆಂಪೇಗೌಡರ ಮನೆ ದೇವರಾಗಿತ್ತು. ಪ್ರತಿದಿನ ಬೆಳಗ್ಗೆ ಶಿವಗಂಗೆಯಿಂದ ಅಭಿಷೇಕ ಪ್ರಸಾದ ಬಂದ ಮೇಲೆ ಅದನ್ನು ಸ್ವೀಕಾರ ಮಾಡೇ ಕೆಂಪೇಗೌಡರು ತಿಂಡಿ ಊಟ ಮಾಡ್ತಾ ಇದ್ದಿದ್ದು. ಪ್ರತಿದಿನ ಅಲ್ಲಿಂದ ಶಿವಗಂಗೆಯಿಂದ ಬರಬೇಕಾಗಿತ್ತು. ಈಗ 500 ವರ್ಷದಿಂದ ನೆನೆಸ್ಕೊಳ್ಳಿ, ಶಿವಗಂಗೆಯಿಂದ ಬೆಂಗಳೂರಿಗೆ ಬರಬೇಕು ಅಂದರೆ ಕುದುರೆ ಮೇಲೆ ಬರಬೇಕಾಗಿತ್ತು. ಇಂಥದ್ದೇ ಒಂದು ಮಳೆಗಾಲದಲ್ಲಿ ಆಗೆಲ್ಲ ಮಳೆ ಅಂತಂದರೆ 2 ದಿನ 3 ದಿನ ಮಳೆ, ಇವತ್ತಿನ ಥರ ಅರ್ಧ ಗಂಟೆ 1 ಗಂಟೆ ಅಲ್ಲ, 1-2 ದಿನ ಸಂಪೂರ್ಣ ಮಳೆ ಹಿಡ್ಕೊಳ್ಳಾಗಿ ಶಿವಗಂಗೆಯಿಂದ ಪ್ರಸಾದ ಬರದೇ ಹೋಯಿತು. ಕೆಂಪೇಗೌಡರು ಪ್ರಸಾದ ಇಲ್ಲದೆ ಉಪವಾಸ ಇದ್ದರು. ನಾನು ಪ್ರಸಾದ ಇಲ್ಲದೆ ನಾನು ಊಟ ಮಾಡೋದಿಲ್ಲ ಅಂಥೇಳಿ. ಆಗ ಆವತ್ತಿನ ರಾತ್ರಿ ಈಶ್ವರ ಕೆಂಪೇಗೌಡರ ಕನಸಲ್ಲಿ ಬಂದು, ಕೆಂಪೇಗೌಡ್ರೆ, ನಾನು ಶಿವಗಂಗೆಯಲ್ಲಿ ಮಾತ್ರ ಇಲ್ಲ, ನಿಮ್ಮ ಮನೆ ಪಕ್ಕದಲ್ಲೇ ಇದ್ದೀನಿ, ಬನ್ನಿ ನೋಡಿ ಎನ್ನಲಾಗಿ ಶಿವದೇವರು ಹೇಳಿದಂಥ ಒಂದು ಮಾರ್ಗವನ್ನು ಹುಡ್ಕೊಂಡು ಹೋದಾಗ ಅವ್ರಿಗೆ ಒಂದು ಗವಿ ಒಳಗೆ ಅದೇ ಗಂಗಾಧರೇಶ್ವರ ಕಾಣಿಸಿ ಆ ದೇವಸ್ಥಾನವನ್ನು ಪುನರುಜ್ಜೀವನ ಮಾಡಿಸಿ ಆ ದೇವಸ್ಥಾನದ ಹೆಸರಲ್ಲಿ ಒಂದು ಊರು ಕಟ್ಟಿದ್ರು. ಅದೇ ಗವಿ ಗಂಗಾಧರೇಶ್ವರ. ಅವ್ರು ಕಟ್ಟಿಸಿದಂಥ ಊರು ಗವಿ ಗಂಗಾಧರೇಶ್ವರಪುರ. ಇವತ್ತು ನಾವು ಗವಿಪುರ ಅಂತ ಕರಿತೀವಿ. ಕೆಂಪೇಗೌಡರ ಜಯಂತಿಯಿಂದ ಎಲ್ಲರಿಗೂ ಕೆಂಪೇಗೌಡರ ಆಶೀರ್ವಾದ, ಗವಿ ಗಂಗಾಧರೇಶ್ವರನ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.